ಗೊಂದಲ ಏನಕ್ಕಾಯ್ತು ಅಂತ ನಿಮ್ಗೆ ಗೊತ್ತಲ್ಲಪ್ಪ, ಮಾಧ್ಯಮದವರೆಗೆ ಅಲ್ವಾ? ಊದ್ಬಿಟ್ಟಿದ್ದಾರೆ, ಅದೆಲ್ಲ ಯಾರು ಮಾಡಬೇಕು? ಅದೆಲ್ಲ ಲೋಕಲಲ್ಲಿ ಇರ್ತಕ್ಕಂಥವ್ರು ಅದೆಲ್ಲ ಮಾಡಬೇಕು. ನಾವು ಹೊರಗಿಂದ ಬಂದವ್ರು ನಮಗೇನು ಗೊತ್ತಾಗುತ್ತೆ? ಅದು ಹಿಂದೆ ಜಮಖಂಡಿ ಬಸ್ ನಿಲ್ದಾಣ, ನಾನು ಹಿಂದೆ ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ಅದನ್ನ ಶಂಕುಸ್ಥಾಪನೆ ಮಾಡಿದೆ. ಆಮೇಲೆ ಅದು ಬೇರೆ ಯಾರೋ ಉದ್ಘಾಟನೆ ಮಾಡಿದ್ರು. ಆದರೆ ಅಲ್ಲಿ ಸಮಸ್ಯೆ ನನಗೆ ಗೊತ್ತಿಲ್ಲ. MD ಅವ್ರ ಹತ್ರ ಮಾತಾಡ್ತೀನಿ. ಈಗ ಜನಕ್ಕೆ ತೊಂದರೆ ಆಗಬಾರ್ದಲ್ವಾ? ಹೌದು, ಉದ್ಘಾಟನೆ ಮಾಡಿದ್ರು. ಆದರೂ ಏನು ನೀರು ನಿಲ್ಲುತ್ತೆ ಅಂತ ಹೇಳ್ತಾರೆ. ಮತ್ತು ಡಿಪೋದಲ್ಲೂ ಕೂಡ ಫ್ಲೋರಿಂಗ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ. ಬಸ್ಸಸ್ಸು ಬೇಕು ಅಂತ ಹೇಳಿದ್ದಾರೆ. ರಿಕ್ರೂಟ್ಮೆಂಟು ಕೂಡ ಆಗ್ತಾ ಇದೆ. 2,000 ಜನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ. ಉಪವಿಭಾಗ ಬೇಕು ಅಂತ ಎಲ್ಲ ಇಲಾಖೆದು ಉಪವಿಭಾಗ ಇಲ್ಲಿದೆಯಂತೆ. ನಮ್ಮ KSRTC ಉಪವಿಭಾಗ ಇಲ್ಲಿಲ್ಲ. ಅದನ್ನ ಮಾಡಿ ಅಂತ ನಮ್ಮ ತಿಮ್ಮಾಪುರವರು, ನಮ್ಮ ಗೌಡರು ಕೂಡ ಎಲ್ಲರೂ ಹೇಳಿದ್ದಾರೆ. ಪರಿಶೀಲಿಸೋಣ. ಜಮಖಂಡಿ ಒಳಗೆ ಸಿಟಿ ಕಳ್ತಾ ಇದ್ದೀವಿ. ಜಮಖಂಡಿ ಒಳಗೆ ಯಾವುದಾದ್ರೂ ಸಿಟಿ ಬಸ್ ಸಿಟಿ ಬಸ್ ಈ ಬಸ್ಸು ಅವಶ್ಯಕತೆ ಇದ್ದರೆ ಹಾಕೋಣ. ಈ ಹಿಂದೆ ಇನ್ನು ಮಾಜಿ ಸಚಿವರು ಶ್ರೀರಾಮುಲು ಅವರು ಇದೇ ಭರವಸೆ ಕೊಟ್ಟರು. ಇದುವರೆಗೆ ಯಾವುದು ಸಿಟಿ ಬಸ್ ಅವಶ್ಯಕತೆ ಇದ್ರೆ ಹಾಕೋಣ ಅಂತ ಹೇಳಿದೆ. ಆಮೇಲೆ 4 ವರ್ಷ ಒಂದು ಬಸ್ಸು ತಗೊಂಡಿದ್ದೀವಿ ವೈವೇಕನ್ನೋದಕ್ಕೆ. 4 ವರ್ಷ ಒಂದು ಬಸ್ಸು ತಗೊಂಡಿರಲಿಲ್ಲ. ರಿಕ್ರೂಟ್ಮೆಂಟು 14,000 ಜನ ರಿಕ್ರೂಟ್ಮೆಂಟ್ ಆಗಿರೋ, ರಿಕ್ರೂಟ್ಮೆಂಟು ಆಗಿರಲಿಲ್ಲ. ಕರೋನಾ ಸಂದರ್ಭದಲ್ಲಿ 3,700 ಬಸ್ ನಿಲ್ಲಿಸ್ಬಿಟ್ಟಿದ್ರು. ಯಾಕೆಂದರೆ ಬಸ್ ಇಲ್ಲದೆ ಓಡಿಸೋರಿಲ್ಲದೆ. ಈಗ ಒಂದು 6,300 ಬಸ್ ಇಲ್ಲಿಗೆ ಒಂದು 800 ಬಂದಿದೆ. ಆಮೇಲೆ 2,000 ಜನ ಕಂಡಕ್ಟರ್ಸು, ಡ್ರೈವರ್ಸು ರಿಕ್ರೂಟ್ಮೆಂಟ್ ಆಗಿದೆ. ನಡೀತಾ ಇದೆ ಕೆಲಸ. ಇದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಆಮೇಲೆ ಈಗ ಬಸ್ಸುಗಳಿದ್ರು ಕೂಡ ಚಲಾಯಿಸೋರಿಲ್ಲ. ಈ ರಿಕ್ರೂಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಆಮೇಲೆ ಇನ್ನೂ ಉತ್ತಮ ಸಾರಿಗೆ ಸೌಲಭ್ಯ ಕಳಿಸೋದು. ಮತ್ತು ನಗರ ಸಾರಿಗೆ ಅಂತೇನೇ ಇಲ್ಲ. ಜಮಖಂಡಿಗೆ ಸ್ವಲ್ಪ ಹೆಚ್ಚುವರಿಯಾಗಿ ರೂಟ್ಸ್ ಹಾಕಿದ್ರೆ ಸಾಕು. ಇಲ್ಲ, ಕಾರಣಾಂತರಗಳಿಂದ ಹಾಕಿಲ್ಲ. ಇಲ್ಲಿ ಪ್ರೈವೇಟ್ ಅವರು ಬೇಕಾದಷ್ಟು ಬಸ್ಸುಗಳು ಹಾಕಿದ್ದಾರೆ. ಅದರಿಂದ ಇಲ್ಲೂ ಕೂಡ ಹಾಕ್ಬೇಕು. ಇಲ್ಲೂ ಕೂಡ ಹಾಕ್ಬೇಕು. ಅದನ್ನು ತಿಮ್ಮಾಪುರ ಅವರು ಕಾರಲ್ಲಿ ಬರೋ ಹೇಳಿದ್ರು ನಮಗೆ, ಪಲ್ಲಕ್ಕಿ ಬಸ್ ಹಾಕ್ಬೇಕು ಮಾಡೋಣ, ಹಾಕೋಣ. ಬಿಜೆಪಿಯವರು ಸಿದ್ದರಾಮಯ್ಯ ಅವ್ರ ಬಗ್ಗೆ FIR ಆಗಿದೆ, ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೂ ಕೂಡ FIR ಆಗಿದೆ ತಾನೆ? ಅವ್ರದ್ದು ಕೇಳಬೇಕಲ್ಲ ಅವರು. ಅದೇ ರೀತಿ ಯಡಿಯೂರಪ್ಪ ಅವ್ರ ಮೇಲೂ ಇದೆಯಲ್ಲ FIR. ಇಲ್ಲ, ಕೊಟ್ಟಿಲ್ಲ. ಅದು 2010 ಈಗಲೂ ಇದೆ. ಯಾವುದು ಆರ್ತಿ ನಗರದ್ದು ಇದೆಯಲ್ಲ, ಅದು ಇಬ್ಬರ ಮೇಲೂ ಇದೆ. ಕುಮಾರಸ್ವಾಮಿ ಅವ್ರ ಮೇಲೆ ಇದೆ, ಇವ್ರ ಮೇಲೂ ಇದೆ. ಆಮೇಲೆ ಹಿಂದೆ ಪ್ರಧಾನಮಂತ್ರಿಗಳು ಆಗ ಮುಖ್ಯಮಂತ್ರಿ ಆಗಿದ್ದರು ಗುಜರಾತ್ಗೆ. ಅವಾಗ ಗೋತ್ರ ಗಲಾಟೆ ಆಯಿತು. ಇವ್ರ ಮೇಲೂ FIRಗಳು ಹಾಕಿದ್ರು. ಅವಾಗೇನು ರಾಜೀನಾಮೆ ಕೊಟ್ಟಿದ್ರು ಅವರು? ಅಮಿತ್ ಶಾ ರಾಜೀನಾಮೆ ಕೊಟ್ಟಿದ್ರ? ಅವರು ಗೃಹ ಮಂತ್ರಿ ಆಗಿದ್ರು. ಅವರು ರಾಜೀನಾಮೆ ಕೊಟ್ಟಿದ್ರ? ನರೇಂದ್ರ ಮೋದಿ ಅವರು ಕೊಟ್ಟಿದ್ರ? ಯಾರೋ ಕೊಟ್ಟಿರಲ್ವಲ್ಲ. ಯಾರೋ ಕೊಡದೇ ಇರೋವಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಬ್ಬರಿಗೆ ಹಾಕಿದ್ದನ್ನ ಅಲ್ವಾ? BJP ಅವ್ರು ಮಾತಾಡೋದೇ ಇಲ್ಲ. ಇದನ್ನ ಮಳ್ಳಿಗಳು ಅಂತ ಹೇಳ್ತಾರೆ. ಹಾಗೆ